ನಮಸ್ತೆ, ನಾನು ನಿಮ್ಮ ಚೈತನ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ಏನೋ ಮೋರಿಯಿಂದ ಸೌಂಡ್ ಬರ್ತಿತ್ತು. ಏನು ಅಂತ ತೆಗೆದು ನೋಡ್ರೆ ಪಾಪ ಪುಟಾಣಿ ನಾಯಿ ಮರಿ ಪಾಪ ಸಿಕ್ಕಾಕೋಗ್ಬಿಟ್ಟಿತ್ತು. ನಾವಂತೂ ಸೇವ್ ಮಾಡಿದ್ರಿ, ಮನೆಗೆ ಕರ್ಕೊಂಡೋಗೋಣ ಅಂತ ಥಿಂಕ್ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಅವ್ರ ಅಮ್ಮನ ಹುಡ್ಕೊಂಡೋಗಿ ಅದ್ರ ಹತ್ರ ಸೇರಿಸಿ ಬಂದುಬಿಟ್ರು. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮೊದಲಿಗೆ ಅಡುಗೆ ಮನೆ ಕಡೆ ಹೋದೆ. ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡಿ ಈಗ ಪನ್ನೀರ್ ಪುಲಾವ್ ಮಾಡೋಣ ಅಂದ್ಕೊಂಡೆ. ಈಗ ಪಾಪು ಡಿಸ್ಟರ್ಬ್ ಮಾಡಬಾರ್ದು. ಈಗ ಪನ್ನೀರ್ ಪುಲಾವ್ಗೆ ಏನೇನು ಬೇಕಿದೆ ಎಲ್ಲ ರೆಡಿ ಆಗಿದೆ. ನನ್ನ ಮಗಳು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ಲು, ಡೋಂಟ್ ವರಿ. ಈಗ ನಾನು ಸ್ವಲ್ಪ ಸೋಯಾ ಕೂಡ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿದೆ ಅಂತ. ಪನ್ನೀರ್ನ ಡೈರೆಕ್ಟಾಗಿ ಹಾಕಿದ್ದೀನಿ, ಸ್ವಲ್ಪ ರೋಸ್ಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫಸ್ಟೇ. ಈಗ ಎಲ್ಲ ರೆಡಿ ಆಗಿದೆ. ಒಂದೆರಡು ವಿಸಿಲ್ ಹಾಕ್ಕೊಂಡ್ರೆ ಪುಲಾವ್ ರೆಡಿ ಇರುತ್ತೆ. ಬನ್ನಿ ಪುಲಾವ್ ಯಾವ ರೀತಿ ಆಯಿತು ಅಂತ ಕೂಡ ತೋರಿಸ್ತೀನಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಹೌದು, ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಗೆ ದಿನ ಯಾವ ರೀತಿ ಕಳೆತೋ ಗೊತ್ತಾಗಿಲ್ಲ. ಈ ವೀಕೆಂಡ್ಸಲ್ಲಿ ತುಂಬಾ ಮ್ಯಾರೇಜ್ ಫಂಕ್ಷನ್ಸ್ ನಡೀತಾ ಇದೆ. ನಾವು ಎಲ್ಲನೂ ಅಟೆಂಡ್ ಮಾಡ್ತಿದ್ದೀರಿ. ಇವತ್ತು ನಾನು ರೆಡಿಯಾಗಿ ಹೊರಟೆ. ಇದು ಬಂದು ನಮ್ಮ ಮನೆ ನಿಯರೇ ಇದ್ದಿದ್ದರಿಂದ ಟೂ ವೀಲರಲ್ಲೇ ಹೊರಟಿದ್ರಿ. ಮ್ಯಾರೇಜ್ ಎಲ್ಲ ತುಂಬ ಚೆನ್ನಾಗಾಯಿತು. ರಿಸೆಪ್ಷನ್ ಅಟೆಂಡ್ ಮಾಡಿ ಊಟದ ಕಡೆ ಹೊರಟ್ರಿ. ಮ್ಯಾರೇಜ್ಗೆ ಹೋದ್ಮೇಲೆ ಗೊತ್ತೇ ಇದೆಯಲ್ಲ, ಅವ್ರು ಹೇಗೆ ಇವ್ರು ಹೇಗೆ ಅಂತೆಲ್ಲ ಡಿಸ್ಕಸ್ ಮಾಡಿಕೊಂಡು ಯಾರ್ಯಾರು ಸಿಕ್ಕಿದ್ರು ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ನಮ್ಮ ಹಸ್ಬೆಂಡು ನಾನು ಊಟದ ಕಡೆ ಹೋದ್ರಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಈಗ ಹೊರಗಡೆ ಬಂದಮೇಲೆ ಫೋಟೋಸ್ ತೊಗೊಂಡಿಲ್ಲ ಅಂದರೆ ಹೇಗೆ? ಇಷ್ಟೆಲ್ಲ ರೆಡಿ ಆದಮೇಲೆ ಫೋಟೋಸ್ ತೊಗೊಳ್ಳೇಬೇಕಲ್ವಾ? ಇದಾಗಿತ್ತು ಇವತ್ತಿನ ಮಿನಿ ಲಾಗ್. ಇದೇ ರೀತಿ ಮಿನಿ ಲಾಗ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.